ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಿಮಗೆ ನವರಾತ್ರಿಯಲ್ಲಿ ಕೆಲವು ಶ್ರೇಷ್ಠಕರವಾದ ವಿಷಯಗಳನ್ನು ಹೇಳಲು ಇಚ್ಛಿಸುತ್ತೇವೆ. ಈ ಸಮಯದಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಅಪಾರವಾದ ಒಂದು ಶಕ್ತಿ ಇರುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗುತ್ತದೆ. ಹಾಗೂ ಇಂಥ ಸಮಯದಲ್ಲಿ ಭೂಮಿಯ ಮೇಲೆ ನವರಾತ್ರಿ ಈ 9 ದಿನಗಳಲ್ಲಿ ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗಿ ಇರುತ್ತದೆ. ಇದರಿಂದಾಗಿ ಮಾಡತಕ್ಕಂಥ ಈ ಸಮಯದಲ್ಲಿ ನವರಾತ್ರಿ ಸಮಯದಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಅಪಾರವಾದ ಒಂದು ಪುಣ್ಯ ಲಭಿಸುತ್ತದೆ. ಈ ನವರಾತ್ರಿಯ ಸಮಯದಲ್ಲಿ ಕೆಲವು ವಸ್ತುಗಳನ್ನು ದಾನವಾಗಿ ನೀಡುವುದರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳೆಲ್ಲ ಕರಗಿ ನಿಮಗೆ ಮುಕ್ತಿ ಸಿಗುತ್ತದೆ ಹಾಗೂ ಯಶಸ್ಸು ಸಿಗುತ್ತದೆ. ನೀವು ಯಾವುದಾದರೂ ಒಂದು ಕಾರ್ಯವನ್ನು ಆರಂಭ ಮಾಡಬೇಕೆಂದಿದ್ದರೆ ಈ ಸಮಯದಲ್ಲಿ ಮಾಡಬಹುದು. ಹಾಗೂ ಮಾಡಿದ ಪ್ರತಿಯೊಂದು ಭಕ್ತಿಯಿಂದ ಮಾಡಿದ ಪ್ರತಿಯೊಂದು ಕೆಲಸಕ್ಕೂ ಆ ದೇವಿಯು ಆಶೀರ್ವದಿಸುತ್ತಾಳೆ. ಹಾಗೂ ಈ ದಾನ ವಿಚಾರಕ್ಕೆ ಬಂದರೆ ಮೊದಲನೆಯದಾಗಿ ಕೆಂಪು ಬಳೆಗಳು. ಹೌದು ಸ್ನೇಹಿತರೆ, ಕೆಂಪು ಎಂಬುದು ಸಮೃದ್ಧಿಯ ಸಂಕೇತ. ಈ ನವರಾತ್ರಿಯ ಶುಭ 9 ದಿನಗಳಲ್ಲಿ 8 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಕೆಂಪು ಬಳೆಗಳನ್ನು ಉಡುಗೊರೆಯಾಗಿ ನೀಡಬೇಕು ಅಥವಾ ದಾನವಾಗಿ ನೀಡಬೇಕು. ಈ ದಾನವಾಗಿ ನೀಡುವುದರಿಂದ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಸಂಪತ್ತು ಹೆಚ್ಚು ಸಿಗುತ್ತದೆ. ಹಾಗೂ ಆ ದೇವಿಗೆ ಕೆಂಪು ಬಣ್ಣ ಎಂಬುದು ಅತಿ ಪ್ರಿಯಕರವಾದ ಬಣ್ಣ. ಈ ಬಣ್ಣದಿಂದ ಕೂಡಿದ ಬಳೆಗಳನ್ನು ಹೆಚ್ಚು ಮಂಗಳಕರವೆಂದು ಹೇಳಲಾಗುತ್ತದೆ. ಆದ್ದರಿಂದ ಈ ಬಳೆಗಳನ್ನು ನೀವು ಈ ಸಮಯದಲ್ಲಿ ಈ ಒಂದು ಅತ್ಯದ್ಭುತವಾದ ಟೈಮಲ್ಲಿ ನೀವು ದಾನ ಮಾಡುವುದರಿಂದ ಅಥವಾ ಉಡುಗೊರೆಯಾಗಿ ನೀಡುವುದರಿಂದ ಹೆಚ್ಚು ದೇವಿಯು ತೃಪ್ತಳಾಗುತ್ತಾಳೆ, ಸಂತೋಷಗೊಳ್ಳುತ್ತಾಳೆ. ಇದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ತರುತ್ತೆ ಎಂದು ಹೇಳಲಾಗುತ್ತದೆ ಪುರಾಣಗಳಲ್ಲಿ. ಹೌದು, ಎರಡನೆಯದಾಗಿ ಬಾಳೆಹಣ್ಣುಗಳನ್ನು ದಾನ ಮಾಡಿ. ಹೌದು ಸ್ನೇಹಿತರೆ, ಬಾಳೆಹಣ್ಣು ಎಂಬುದು ಸಮೃದ್ಧಿಯ ಸಂಕೇತ, ಒಂದು ಸಂಪತ್ತಿನ ಸಂಕೇತ. ಇದು ಒಂದು ಶ್ರೇಷ್ಠವಾದ ಹಣ್ಣುಗಳಲ್ಲಿ ಒಂದು. ಆದ್ದರಿಂದ ಈ ಬಾಳೆಹಣ್ಣುಗಳನ್ನು ನವರಾತ್ರಿ ಸಮಯದಲ್ಲಿ ನೀವು ದಾನ ಮಾಡುವುದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಸಿಗುತ್ತದೆ. ಹಾಗೂ ಈ ನವರಾತ್ರಿಯು ಅತ್ಯಂತ ಶ್ರೇಷ್ಠಕರವಾದ ದಿನಗಳು. ಈ 9 ದಿನಗಳಲ್ಲಿ ಮಾಡುವಂಥ ಪ್ರತಿಯೊಂದು ಕೆಲಸಕ್ಕೂ ಅಪಾರವಾದ ಒಂದು ಪುಣ್ಯ ಲಭಿಸುತ್ತದೆ ನಿಮಗೆ. ಹಾಗಾಗಿ ಈ ಬಾಳೆಹಣ್ಣುಗಳನ್ನು ನಾವು ಒಬ್ಬ ವ್ಯಕ್ತಿಯ ದಾನ ಮಾಡುವಂಥ ವ್ಯಕ್ತಿಯ ಮನೆಯಲ್ಲಿ ಸಮೃದ್ಧಿ ಮತ್ತು ಪ್ರಗತಿಯನ್ನು ಕಾಣ್ತಾನೆ. ಹಾಗೂ ಅವನು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದು ಯಶಸ್ಸು ಸಿಗುತ್ತದೆ ಅಂತ ಹೇಳಲಾಗುತ್ತದೆ. ಈ ಟೈಮಲ್ಲಿ ಅಂದರೆ ನವರಾತ್ರಿ ಟೈಮಲ್ಲಿ ಯಾವುದಾದ್ರೂ ಒಂದು ಕೆಲಸ ಆರಂಭ ಮಾಡಿಸಬೇಕು ಅಂತಂದರೆ ನೀವು ಈ ದಾನವನ್ನು ಮಾಡುವುದರಿಂದ ನಿಮಗೆ ಆ ಕೆಲಸದ ಯಶಸ್ಸು ಸಿಗುತ್ತದೆ. ಹಾಗೂ ಇದರಿಂದ ಸಾಲದಿಂದ ಆರ್ಥಿಕ ಸಂಕಷ್ಟದಲ್ಲಿ ಇದ್ದವರು ಸಹ ಈ ರೀತಿ ದಾನ ಮಾಡೋದ್ರಿಂದ ನಿಮಗೆ ಮುಕ್ತಿ ಸಿಗುತ್ತದೆ. ಹಾಗೂ ನಿಮಗೆ ಬಾಳೆಹಣ್ಣು ಆಗೋದಿಲ್ಲ, ಈ ಟೈಮಲ್ಲಿ ಸಿಗಲಿಲ್ಲ, ಅಥವಾ ಬೇರೆ ಯಾವುದಾದ್ರೂ ಹಣ್ಣನ್ನು ದಾನ ಮಾಡಬೇಕು ಅಂತ ಹೇಳಿ ಇಚ್ಛಿಸಿದಾಗ ಆ ಹಣ್ಣನ್ನು ನೀವು ದಾನ ಮಾಡಬಹುದು. ನಂತರ ಪುಸ್ತಕಗಳನ್ನು. ಹೌದು ಸ್ನೇಹಿತರೆ, ಪುಸ್ತಕಗಳನ್ನು ದಾನ ಮಾಡುವುದರಿಂದ ವ್ಯಕ್ತಿ ತನ್ನ ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿಯು ಆಕರ್ಷಿತಳಾಗಿ ಮಕ್ಕಳ ವಿದ್ಯೆಗೆ ಒಲವು ತೋರುವಂತೆ ಮಾಡುತ್ತಾಳೆ. ಹೌದು, ಈ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗಿ ಸರಸ್ವತಿ ದೇವಿಯು ಆಕರ್ಷಿತಳಾಗಿ ನಿಮಗೆ ಒಳ್ಳೆಯದನ್ನು ಮಾಡುತ್ತಾರೆ. ನಂತರ ಬೆಳ್ಳಿ ಪಾತ್ರೆಗಳು. ಹೌದು ಸ್ನೇಹಿತರೆ, ನವರಾತ್ರಿಯ ಈ 9 ದಿನಗಳಲ್ಲಿ ಬೆಳ್ಳಿಯ ವಸ್ತುಗಳು ತುಂಬ ಶ್ರೇಷ್ಠವಾದದ್ದು. ಬೆಳ್ಳಿಯನ್ನು ತುಂಬ ಶ್ರೇಷ್ಠ ಎಂದು ಹೇಳಲಾಗುತ್ತದೆ. ಅದರಲ್ಲಿ ಈ ಶ್ರೇಷ್ಠ ದಿನಗಳಲ್ಲಿ ಅಂದರೆ ನವರಾತ್ರಿಯ ದಿನಗಳಲ್ಲಿ ಬೆಳ್ಳಿಯನ್ನು ನೀವು ಖರೀದಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅಪಾರವಾದ ಒಂದು ಯಶಸ್ಸನ್ನು ಕಾಣ್ತೀರಿ. ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡಬೇಕು ಅಂತಿದ್ರೆ ಆ ಕಾರ್ಯದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹಾಗೂ ಈ ಬೆಳ್ಳಿಯ ಒಂದು ಖರೀದಿ ಮಾಡೋದ್ರಿಂದ ಆರ್ಥಿಕ ಸ್ಥಿತಿ ನಿಮಗೆ ಸುಧಾರಿಸುತ್ತೆ. ಹಾಗೂ ಮನಸ್ಸು ಒಂದು ಉಲ್ಲಾಸಕರವಾಗುತ್ತೆ, ನೆಮ್ಮದಿ ಸಿಗುತ್ತೆ ಮನೆಯಲ್ಲಿ. ಹಾಗೂ ಸಂತೋಷ ಸಿಗುತ್ತೆ, ಸಮೃದ್ಧಿ ಸಿಗುತ್ತೆ. ಈ ಟೈಮಲ್ಲಿ ನೀವು ಈ ನವರಾತ್ರಿಯ ಟೈಮಲ್ಲಿ ಬೆಳ್ಳಿಯನ್ನು ಖರೀದಿ ಮಾಡೋದ್ರಿಂದ ಆ ದುರ್ಗೆ ಅಪಾರ ಕೃಪೆಯು ನಿಮಗೆ ಸಿಗುತ್ತೆ ಎಂದು ಹೇಳಲಾಗುತ್ತದೆ. ಹಾಗೂ ಈ ರೀತಿಯಾದ ಧರ್ಮಗಳನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿ ನೆಮ್ಮದಿ ಸಿಗುತ್ತೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.